ಬೆಳ್ಳುಳ್ಳಿಯ ಬಳಕೆ. ಬೆಳ್ಳುಳ್ಳಿ ಅಥವಾ ಗಾರ್ಲಿಕ್ ನಮ್ಮ ಆಹಾರ ಪದಾರ್ಥಗಳಲ್ಲಿ ಅತ್ಯಂತ ಬಳಕೆಯಾಗುವ ಸಾಂಬಾರ್ ಪದಾರ್ಥ. ಈರುಳ್ಳಿ ವರ್ಗಕ್ಕೆ ಸೇರಿರುವ ಈ ಪದಾರ್ಥದ ಬಳಕೆ ಎಷ್ಟರ ಮಟ್ಟಿಗೆ ಉತ್ತಮ ಹಾಗೂ ಎಷ್ಟು ಹಾನಿಕಾರಕ ಎನ್ನುವ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ಅಲರ್ಜಿ ನಿವಾರಕ. ಬೆಳ್ಳುಳ್ಳಿಯಲ್ಲಿರುವ ಅಮೈನೋ ಆಮ್ಲಗಳು ಅಲರ್ಜಿಗೆ ಕಾರಣವಾಗುವ ಹಿಸ್ಟಮೈನ್ಗಳನ್ನು ತಡೆದು ಅಲರ್ಜಿಯನ್ನು ನಿರ್ಮೂಲನೆಗೊಳಿಸುತ್ತವೆ. ರೋಗ ನಿರೋಧಕ ಶಕ್ತಿವರ್ಧಕ. ಬೆಳ್ಳುಳ್ಳಿಯಲ್ಲಿರುವ ಉತ್ಕರ್ಷಣ ನಿರೋಧಕ ಗುಣ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ದೇಹದೊಳಗೆ ಸೋಂಕು ಉಂಟುಮಾಡುವ ಅಂಶಗಳನ್ನು ತಡೆಯುತ್ತದೆ. ಗುದನಾಳದ ಕ್ಯಾನ್ಸರ್ಗೆ ಮದ್ದು. ಬೆಳ್ಳುಳ್ಳಿಯು ಗುದನಾಳದ ಕ್ಯಾನ್ಸರ್ ಕಾರಕ ಅಂಶಗಳನ್ನು ಹೊಡೆದೋಡಿಸಿ ಕ್ಯಾನ್ಸರ್ ರೋಗವನ್ನು ತಡೆಗಟ್ಟುತ್ತದೆ. ರಕ್ತದೊತ್ತಡ ಮತ್ತು ಡಯಾಬಿಟಿಸ್ಗೆ ಮದ್ದು. ಬೆಳ್ಳುಳ್ಳಿಯ ಸೇವನೆ ಡಯಾಬಿಟಿಸ್ ಮತ್ತು ರಕ್ತದೊತ್ತಡದ ಸಮಸ್ಯೆಗಳಿಗೆ ಮದ್ದು. ಇದರಲ್ಲಿರುವ ವಿಟಮಿನ್ ಸಿ ಮತ್ತು B6, ಮ್ಯಾಂಗನೀಸ್, ಸೆಲೆನಿಯಂ ದೇಹಕ್ಕೆ ಸಾಕಷ್ಟು ದೃಢತೆ ನೀಡುತ್ತವೆ. ದೇಹವನ್ನು ವಿಷಕಾರಕ ಅಂಶಗಳಿಂದ ತಡೆಯುತ್ತದೆ. ಬೆಳ್ಳುಳ್ಳಿಯು ಉತ್ಕರ್ಷಣ ನಿರೋಧಕವಾದ ಗ್ಲುಟಾಥೈಯಾನ್ ಅಂಶವನ್ನು ದೇಹದಲ್ಲಿ ವೃದ್ಧಿಸುವುದರೊಂದಿಗೆ ಲಿವರ್ ಮುಂತಾದ ಭಾಗಗಳನ್ನು ವಿಷಕಾರಿಯಾಗುವುದರಿಂದ ತಡೆಯುವುದು. ಕೆಮ್ಮು ಮತ್ತು ಶೀತವನ್ನು ನಿವಾರಿಸುವ ಬೆಳ್ಳುಳ್ಳಿ. ಹಸಿ ಬೆಳ್ಳುಳ್ಳಿ ಕೆಮ್ಮು ಮತ್ತು ಶೀತದ ಸೋಂಕನ್ನು ನಿವಾರಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಖಾಲಿ ಹೊಟ್ಟೆಯಲ್ಲಿ 2 ಬೆಳ್ಳುಳ್ಳಿ ಎಸಳುಗಳನ್ನು ತಿನ್ನುವುದು ಸಾಕಷ್ಟು ಪ್ರಯೋಜನವನ್ನು ಹೊಂದಿದೆ. ಮಕ್ಕಳಿಗೆ ಬೆಳ್ಳುಳ್ಳಿ ಲವಂಗವನ್ನು ಬಟ್ಟೆಯಲ್ಲಿ ಹಾಕಿ ಕುತ್ತಿಗೆ ಸುತ್ತ ದಾರದಲ್ಲಿ ಕಟ್ಟುವುದರಿಂದ ಶೀತ ದೂರವಾಗುತ್ತದೆ. ಕ್ಯಾನ್ಸರ್ ವಿರುದ್ಧ ಹೋರಾಡುವ ಬೆಳ್ಳುಳ್ಳಿ. ಬೆಳ್ಳುಳ್ಳಿಯಲ್ಲಿ ಹೆಚ್ಚಿನ ಪ್ರಮಾಣದ ರೋಗ ನಿರೋಧಕಗಳು ಇರುವ ಕಾರಣ ಬೆಳ್ಳುಳ್ಳಿ ಶ್ವಾಸಕೋಶ, ಟ್ರಾಸ್ಲೇಟ್, ಮೂತ್ರಕೋಶ, ಹೊಟ್ಟೆ, ಯಕೃತ್ ಮತ್ತು ಕರುಳಿನ ಕ್ಯಾನ್ಸರ್ ವಿರುದ್ಧ ದೇಹವನ್ನು ರಕ್ಷಿಸುತ್ತದೆ. ಬೆಳ್ಳುಳ್ಳಿ ಕರುಳಿನ ಸೋಂಕನ್ನು ನಿವಾರಿಸುತ್ತದೆ. ತೂಕನಷ್ಟಕ್ಕೆ ಒಳ್ಳೆಯದು. ಕೊಬ್ಬನ್ನು ಸಂಗ್ರಹಿಸುವ ಅಡಿಪೋಸ್ ಕೋಶಗಳ ರಚನೆಗೆ ಕಾರಣವಾದ ಜೀನ್ಗಳ ಅಭಿವ್ಯಕ್ತಿಯನ್ನು ಬೆಳ್ಳುಳ್ಳಿ ಕಡಿಮೆ ಮಾಡುತ್ತದೆ. ಇದು ದೇಹದಲ್ಲಿ ಥರ್ಮೋಜೆನೆಸಿಸ್ ಅನ್ನು ಹೆಚ್ಚಿಸುತ್ತದೆ ಮತ್ತು ಹೆಚ್ಚು ಕೊಬ್ಬನ್ನು ಸುಡುವಂತೆ ಮಾಡುತ್ತದೆ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ. ವಾಸ್ತವವಾಗಿ ಸುಮಾರು 3 ಗ್ರಾಂನಷ್ಟು ಹಸಿ ಬೆಳ್ಳುಳ್ಳಿಯ 1 ಲವಂಗದಷ್ಟು ಪೋಷಕಾಂಶಗಳನ್ನು ಒಳಗೊಂಡಿರುತ್ತದೆ. ಬೆಳ್ಳುಳ್ಳಿಯ ದುಷ್ಪರಿಣಾಮಗಳು. ಬೆಳ್ಳುಳ್ಳಿ ದೇಹಕ್ಕೆ ಎಷ್ಟು ಒಳ್ಳೆಯದು ಅಷ್ಟೇ ಅಪಾಯಕಾರಿಯೂ ಹೌದು. ಬೆಳ್ಳುಳ್ಳಿಯು ದೇಹದ ಮತ್ತು ಉಸಿರಿನ ದುರ್ಗಂಧಕ್ಕೆ ಕಾರಣವಾಗಬಹುದು. ಹೊಟ್ಟೆಯ ಸಮಸ್ಯೆಗಳು. ಬೆಳ್ಳುಳ್ಳಿಯನ್ನು ಅಗತ್ಯಕ್ಕಿಂತ ಹೆಚ್ಚು ಸೇವಿಸುವುದರಿಂದ ಗ್ಯಾಸ್ಟ್ರಿಕ್, ಜಠರದ ಉರಿ ಮುಂತಾದ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಚರ್ಮ ಸುಟ್ಟು ಹೋಗುತ್ತದೆ. ತುಂಬ ಸೂಕ್ಷ್ಮವಾದ ಚರ್ಮ ಹೊಂದಿರುವವರಿಗೆ ಬೆಳ್ಳುಳ್ಳಿ ಆಗಿ ಬರುವುದಿಲ್ಲ. ಚರ್ಮದ ಮೇಲೆ ಬೆಳ್ಳುಳ್ಳಿಯ ಪೇಸ್ಟ್ ಅನ್ವಯಿಸುವುದರಿಂದ ಚರ್ಮದ ಕಿರಿಕಿರಿ ಉಂಟಾಗುವ ಸಹಿತ ಉರಿ, ನೋವು ಕೂಡ ಕಂಡುಬರುತ್ತದೆ. ಹೀಗಾಗಿ ಹಸಿ ಬೆಳ್ಳುಳ್ಳಿಯನ್ನು ತಿನ್ನುವ ಬದಲು ಬೇಯಿಸಿ ತಿನ್ನುವುದು ಒಳ್ಳೆಯದು. ಇದು ಬೆಳ್ಳುಳ್ಳಿಯ ಅಡ್ಡ ಪರಿಣಾಮಗಳನ್ನು ಕಡಿಮೆ ಮಾಡುವುದರಲ್ಲಿ ಕೆಲಸ ಮಾಡುತ್ತದೆ ಮತ್ತು ಗ್ಯಾಸ್ಟ್ರಿಕ್ ತೊಂದರೆಗಳನ್ನು ದೂರ ಮಾಡುತ್ತದೆ. ಬೆಳ್ಳುಳ್ಳಿಯ ಬಳಕೆ ಹೀಗಿರಲಿ. ನಿಮ್ಮ ಆಹಾರದಲ್ಲಿ ಬೆಳ್ಳುಳ್ಳಿಯ ಪ್ರಮಾಣ ಸಾಕಷ್ಟು ಮಿತಿಯಲ್ಲಿರಲಿ. ಅಧಿಕ ಸೇವನೆಯಿಂದ ತೊಂದರೆಗಳುಂಟಾದಲ್ಲಿ ದಯವಿಟ್ಟು ವೈದ್ಯರನ್ನು ಸಂಪರ್ಕಿಸಿ.